ಆತ್ಮೀಯರೇ ನಮಸ್ಕಾರ. SATS ವೆಬ್ಸೈಟ್ನಲ್ಲಿ ಮಕ್ಕಳ ವರ್ಗಾವಣೆ ಪ್ರಮಾಣ ಪತ್ರ ಅಥವಾ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ TC ಅಂತ ಏನು ಕರಿತೀವಿ ಅವನ್ನು ಯಾವ ರೀತಿ ಡೌನ್ಲೋಡ್ ಮಾಡಬೇಕು ಅನ್ನೋದನ್ನು ನೋಡೋಣ. ಮೊದಲಿಗೆ ನಾವು SATS ವೆಬ್ಸೈಟ್ಗೆ ಹೋಗಿ ಲಾಗಿನ್ ಆಗಬೇಕು. ಈಗ ಲಾಗಿನ್ ಆಗ್ತಾ ಇದ್ದೀವಿ. ಲಾಗಿನ್ ಆದ ನಂತರ ಮೇನ್ ಮೆನುವಿನಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ 1 to 10th ಅಂತ ಇದೆ. ಅದರಲ್ಲಿ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಂತೇಳಿ ಉಪ ಮೆನು ಇದೆ. ಆ ಉಪ ಮೆನುವಿನಲ್ಲಿ ನಂತರ ಜನರೇಟ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಂತಿದೆ. ಇಂಡಿವಿಜುವಲ್ ಒಬ್ಬೊಬ್ಬರಾಗಿ ಕೊಡುವಂಥದ್ದು, ಬಲ್ಕ್ ಕೊಡೋದು ಬೇರೆ ಇದೆ. ಇಲ್ಲಿ ಅದನ್ನು 3ನೇ ಆಯ್ಕೆಯನ್ನು ತಗೊಂಡ್ರೆ ಈ ರೀತಿ ಬರುತ್ತೆ. ನಾವು ಒಂದು ಮಗುದಾದರೆ STS ನಂಬರ್ ಹಾಕಬೇಕಾಗತ್ತೆ. ಇಲ್ಲ ನಾವು ತರಗತಿವಾರು ಹಾಕಬೇಕಂದ್ರೆ ತರಗತಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಒಂದು ತರಗತಿಯನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ಎಲ್ಲ ಮಾಹಿತಿ ಮೇಲೆ ಡಿಫಾಲ್ಟಾಗಿ ಬಂದಿರುತ್ತೆ. ಈಗ ರೆಗ್ಯುಲರ್ ಅಂತ ಕೊಡಬೇಕು. ನಂತರ ಇಯರ್ ನೋಡ್ಕೋಬೇಕು. ಅಲ್ಲಿ ಕರೆಂಟ್ TC ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಅಂದರೆ ನಾವು ಈಗ 2022-23ನೇ ಸಾಲಿನ ಮಕ್ಕಳ TCಯನ್ನು ಜನ್ರೇಟ್ ಮಾಡ್ತಿದ್ದೀವಿ ಅಂತ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಅಂತ ನೋಡಿ ಸರ್ಚ್ ಕೊಡಬೇಕು. ಈಗ ಸರ್ಚ್ ಕೊಡ್ತಾ ಇದ್ದೀವಿ. ಕೊಟ್ಟ ನಂತರ ಈ ರೀತಿ ಅಲ್ಲಿರುವಂಥ ಗರಿಷ್ಠ ನಾವು ತರಗತಿ ಏನು ಸೆಲೆಕ್ಟ್ ಮಾಡಿರ್ತೀವಿ ಆ ತರಗತಿಯ ಮಕ್ಕಳ ಮಾಹಿತಿ ಎಲ್ಲ ಬಂದಿರುತ್ತೆ. ಆ ಮಕ್ಕಳ ಮುಂದೆ ಇಶ್ಯೂ ಅಂತ ಇರುತ್ತೆ, ಅಂದರೆ TC ಇಶ್ಯೂ ಮಾಡಬೇಕು, TC ಕೊಡಬೇಕು ಅಂತ STS ನಂಬರ್ ಇರುತ್ತೆ ಮತ್ತು ಮಕ್ಕಳ ಹೆಸರು ಕೂಡ ಇರುತ್ತೆ. ನಾವು ಕನ್ಫರ್ಮ್ ಮಾಡ್ಕೋಬೇಕು. ಅಲ್ಲಿ ಇಶ್ಯೂ ಅನ್ನುವಂಥ ಆಯ್ಕೆಯ ಮುಂದೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಕನ್ಫರ್ಮ್ಗೋಸ್ಕರ ಡಿ ಯು ವಾಂಟ್ ಅಂತ ಕೇಳುತ್ತೆ. ಅಲ್ಲಿ ಓಕೆ ಅಂತ ಕೊಡಬೇಕು. ಈ ರೀತಿ TC ಓಪನ್ ಆಗುತ್ತೆ. TC ಓಪನ್ ಆದಮೇಲೆ ನಾವೆಲ್ಲ ಮಾಹಿತಿಯನ್ನು ನೋಡ್ಕೋಬೇಕಾಗುತ್ತೆ. ಎಲ್ಲ ಮಾಹಿತಿ ನೋಡ್ಕೊಂಡ ನಂತರ ನಾವು ಇದನ್ನು TC ಕೊಡ್ಬೋದಾ ಅಥವಾ ಇಲ್ವಾ ಅಂತ ನೋಡಿಕೊಂಡು ಮತ್ತು ಇದರಲ್ಲಿ ಕೂಡ ಕೆಲವೊಂದು ಭಾಗಗಳನ್ನು ನಾವು ಎಡಿಟ್ ಮಾಡ್ಕೊಳ್ಳೋಕ್ಕೆ ನಮಗೆ ಅವಕಾಶ ಇದೆ. ಆ ಭಾಗಗಳನ್ನು ಎಡಿಟ್ ಮಾಡಲಿಕ್ಕೆ ನಾವು ಏನು ಮಾಡಬೇಕಂದ್ರೆ ಇಲ್ಲಿ ಕೆಳಗಡೆ ನೋಡಿ ಎಡಿಟ್ ಅಂತಿದೆ. ಆ ಎಡಿಟ್ ಆಯ್ಕೆಯನ್ನು ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಕೆಲವೊಂದು ಭಾಗಗಳೇನಾಗ್ತವೆ ಅಂದರೆ ಎಡಿಟ್ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ಅಲ್ಲಿ ಶುಲ್ಕಗಳನ್ನು ಭರಿಸಿದ್ದಾನೆಯೇ, ಈ ಥರ ಆ ಮಗು ಶಾಲೆಗೆ ಹಾಜರಿದ್ದ ಕೊನೆಯ ದಿನವನ್ನು ನಾವು ಹಾಕಬೇಕು. ಈಗ ಏಪ್ರಿಲ್ 10 ಕೊನೆಯ ದಿನ ಅಂತ ನಾವು ಹಾಕಬೇಕಾಗುತ್ತೆ ಎಲ್ಲ ಮಕ್ಕಳಿಗೂ. ಅಂದರೆ ಮುಂದಿನ ತರಗತಿಗೆ ಬೇರೆ ಶಾಲೆಗೆ ಹೋಗುವಂಥ ಮಕ್ಕಳಿಗೆ ಪೋಷಕರು TCಗಾಗಿ ವಿನಂತಿ ಕೊಟ್ಟಂಥ ಅರ್ಜಿ ದಿನಾಂಕವನ್ನು ಹಾಕಬೇಕಾಗುತ್ತೆ. ಇಲ್ಲಿ ಮಗು ಮುಂದಿನ ತರಗತಿಗೆ ಹರನಿದ್ದಾನೋ ಎಸ್ ಅಥವಾ ನೋ ಅಂತ ಇರುತ್ತೆ. ಅಲ್ಲಿ ಎಸ್ ಅಂತ ಡಿಫಾಲ್ಟಾಗಿ ಬರುತ್ತೆ. ನಾವು ಶಾಲೆಯ ಕೊನೆಯ ತರಗತಿಯನ್ನು ಆಯ್ಕೆ ಮಾಡಿದ್ರಿಂದ ಎಸ್ ಅಂತ ಕೊಡಲೇಬೇಕಾಗುತ್ತೆ. ಅದು ಬರುತ್ತೆ ಡಿಫಾಲ್ಟಾಗಿ. ಮತ್ತು ನಾವು ಸ್ಯಾಟಿಸ್ಫ್ಯಾಕ್ಟರಿ, ಗುಡ್, ತೃಪ್ತಿಕರ ಅಥವಾ ಆ ಥರ ಕೊಟ್ಟು ನಾವು ಜನ್ರೇಟ್ ಅಂತ ಕೊಡಬೇಕು. ಜನ್ರೇಟ್ ಅಂತ ಕೊಟ್ಟ ತಕ್ಷಣ ನಮಗೆ ಇಲ್ಲಿ ನೀಲಿ ಹಸಿರು ಅಕ್ಷರದಲ್ಲಿ TC ನಂಬರ್ ಜನ್ರೇಟ್ ಆಗುತ್ತೆ. ಜನ್ರೇಟ್ ಆದರೆ ಇದು TC ಜನ್ರೇಟ್ ಆಗಿದೆ ಅಂತ ಅರ್ಥ. ಇದನ್ನು ನಾವು ಪ್ರಿಂಟ್ ಅಂತ ಕೊಡಬೇಕು. ಪ್ರಿಂಟ್ ಅಂತ ಕೊಟ್ಟಾಗ ನಮ್ಮ ಕಂಪ್ಯೂಟರ್ನ ಮುಖಾಂತರ ಪ್ರಿಂಟ್ ಕನೆಕ್ಟ್ ಆಗಿದ್ದರೆ ನಾವು ಪ್ರಿಂಟ್ ಅಂತ ಕೊಟ್ಬಿಟ್ರೆ ಪ್ರಿಂಟ್ ಬಂದುಬಿಡುತ್ತೆ. ಒಂದು ವೇಳೆ ನಮಗೆ ಪ್ರಿಂಟ್ ಅಲ್ಲಿಲ್ಲ ಅಂದರೆ ನಾವು PDF ಅನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. PDF ಅನ್ನು ಯಾವ ರೀತಿ ಮಾಡ್ಕೋಬೇಕು ಅಂದರೆ ಇಲ್ಲಿ ಮೊದಲು ಪ್ರಿಂಟ್ ಇರೋವಂಥ ಅಲ್ಲಿ ನಾವು ಕೆಳಗಡೆ 2ನೇ ಆಯ್ಕೆ ಇರುತ್ತೆ, ಸೇವ್ ಟು PDF ಅಂತ ಇರುತ್ತೆ. ಅಲ್ಲಿ ಸೇವ್ ಟು PDF ಅಂತ ಆಯ್ಕೆ ಮಾಡಿಕೊಂಡು ಸೇವ್ ಟು PDF ಅಂತ ಕೊಟ್ಟ ತಕ್ಷಣ ಅಲ್ಲಿ ಡಿಫಾಲ್ಟಾಗಿ ಲೆಟ್ರ್ ಬಂದುಬಿಡುತ್ತೆ. ಅಲ್ಲಿ ನಾವು A4ಗೆ ಪೇಪರ್ ಸೈಜ್ A4ಗೆ ಸೆಟ್ ಮಾಡಿ ನಾವು ಸೇವ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಡಿಸ್ಪ್ಲೇ ಆಗುತ್ತೆ. ಆ ಡಿಸ್ಪ್ಲೇನ ಸರಿಯಾಗಿ ನೋಡಿಕೊಂಡು ನಾವು TCನ ಸೇವ್ ಮಾಡ್ಕೋಬೇಕಾಗುತ್ತೆ. ಯಾವ ಫೋಲ್ಡ್ರಲ್ಲಿ ನಾವು ಸೇವ್ ಮಾಡ್ಕೊಂಡಿದ್ದೀವಿ ಅಥವಾ ಅದಕ್ಕೆ ರೀನೇಮ್ ಮಾಡಿಕೊಂಡು ಮಕ್ಕಳ ಹೆಸರನ್ನು ರೀನೇಮ್ ಮಾಡಿಕೊಂಡು ಇಲ್ಲಿ TCಲಿರುವಂಥ ಮಗುವಿನ ಹೆಸರನ್ನೇ ನಾವು ಕಾಪಿ ಮಾಡ್ಕೋಬೋದು. ಅದನ್ನು ಜಸ್ಟ್ ಕಾಪಿ ಮಾಡಿಕೊಂಡು ಮಗುವಿನ ಹೆಸರನ್ನು ಫೈಲ್ ನೇಮ್ಗೆ ನಾವು ಹಾಕಿ ಅದನ್ನು ನಮ್ಮ ಒಂದು ಫೋಲ್ಡರ್ನಲ್ಲಿ ಸೇವ್ ಮಾಡಿಕೊಂಡ್ರೆ ನಮಗೆ ನಾಳೆ ನಂತರ ಪ್ರಿಂಟ್ ಮಾಡಲಿಕ್ಕೆ ಅಥವಾ ಬೇರೆ ಪ್ರಿಂಟರ್ ಇರೋ ಕಡೆಯಲ್ಲಿ ನಾವು ಹೋಗಿ ಪ್ರಿಂಟ್ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಯಾವುದೇ ಗೊಂದಲಕ್ಕೆ ಆಗಲ್ಲ. ಈಗ ಒಂದು TC ಜನ್ರೇಟ್ ಆಯಿತು, ಒಂದು ಮಗುವಿನ TC ಜನ್ರೇಟ್ ಆಯಿತು. ಈಗ ಅದನ್ನು ನಾನು ಅಪ್ಡೇಟ್ ಮಾಡಿ ನೋಡಿದಾಗ ನೋಡಿ ಈಗ ಮತ್ತೊಂದು ಸಾರಿ ತರಗತಿ ಹೇಳಿದೆ, ಮತ್ತೊಂದು ಸಾರಿ ಅಪ್ಡೇಟ್ ಮಾಡಿ ನೋಡ್ತೀನಿ, ಆ ಮಗು ಅಲ್ಲಿಲ್ಲ. ಅಂದರೆ 7 ಮಕ್ಕಳಿದ್ವು, ಈಗ 6 ಮಕ್ಕಳು ಮಾತ್ರ ಇವೆ. ಈ ರೀತಿ ನಾವು TCನ
ಜನ್ರೇಟ್ ಮಾಡ್ಬೋದು ಅಂತ. ಸಾರಿ 29 ಮಕ್ಕಳಿದ್ವು, ಈಗ 28 ಮಕ್ಕಳು ಮಾತ್ರ ಆ ತರಗತಿಯಲ್ಲಿ ಉಳಿದಿದ್ದಾವೆ ಅಂತ ಅರ್ಥ. ಈ ರೀತಿ ನಾವು ಟಿ ಸಿಯನ್ನು ಜನ್ರೇಟ್ ಮಾಡಿಕೊಂಡು ಅದನ್ನು PDF ಸೇವ್ ಮಾಡಿಕೊಂಡು